ಕನಕಪುರ ಪ್ರತಿಭೆ ಸೋತರೂ ಸಹ ಪರಿಶ್ರಮ ಗೆದ್ದೇ ಗೆಲ್ಲುತ್ತದೆ. ಆಕಾಶಕ್ಕೆ ಕೊನೆಯಿಲ್ಲ. ವಿದ್ಯಾರ್ಥಿಗಳು ನಿಮ್ಮ ಗುರಿಯ ಬಗ್ಗೆ ಕನಸು ಕಾಣಬೇಕು, ಆ ಗುರಿಯನ್ನು ತಲುಪಲು ಪ್ರಯತ್ನಿಸಬೇಕು. ಎಸ್ ಕರಿಯಪ್ಪ ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಇನ್ನು ಮುಂದೆ ವಿದ್ಯಾರ್ಥಿಗಳೇ ಆಯೋಜಿಸಬೇಕು, ಅವರಿಗೆ ಎಲ್ಲ ರಂಗದಲ್ಲೂ ಅವಕಾಶಗಳು ನೀಡಬೇಕು ಎಂದು ಸಂಸ್ಥೆಯ ಅಧ್ಯಕ್ಷ ಎಚ್ ಕೆ ಶ್ರೀಕಂಠರವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದರು. ಆರ್ಇಎಸ್ ಪಿಯು ಕಾಲೇಜಿನ ಒಳಾಂಗಣದಲ್ಲಿ ಎಸ್ ಕರಿಯಪ್ಪ ಕೃಷಿ ಕಾಲೇಜು ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಅವರು, ಎಸ್ ಕರಿಯಪ್ಪ ಕಾಲೇಜಿಗೆ ಬೆಂಗಳೂರು ದಕ್ಷಿಣ ಕೃಷಿ ಕಾಲೇಜು ಎಂದು ನಾಮಕರಣ ಮಾಡಲು ಯೋಚಿಸಿದ್ದೆ. ಆದರೆ ಪೂಜ್ಯ ಗುರುಗಳಾದ ಎಸ್ ಕರಿಯಪ್ಪ ನವರ ಹೆಸರು ಇತ್ತಿರುವುದರಿಂದ ಅವರ ಹೆಸರನ್ನೇ ಮುಂದುವರೆಸಲಿ ಎಂದು ಸುಮ್ಮನಾದೆ. ನಾವು ಬೆಂಗಳೂರು ಜಿಲ್ಲೆಯವರಾಗಿದ್ದು, ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿಗಳಿಗೆ ಯಾವುದೇ ಜಮೀನುಗಳಾಗಲಿ ಮನೆಗಳಾಗಲಿ ಯಾವುದನ್ನು ಮಾರಿಕೊಳ್ಳಬೇಡಿ ಎಂದು ಹೇಳಬೇಕು, ಅದೇ ನಿಮ್ಮ ತಂದೆ ತಾಯಿಗಳಿಗೆ ಕೊಡುವ ಗೌರವವಾಗಿದೆ ಎಂದು ತಿಳಿಸಿದರು. ಎಸ್ ಕರಿಯಪ್ಪ ನವರು ಕೃಷಿ ಕಾಲೇಜು ಮಾಡುವ ಉದ್ದೇಶವಿತ್ತು, ಆದರೆ ಅವರ ಆಸೆ ಈಡೇರಿರಲಿಲ್ಲ. ಈಗ ಅವರೇ ಮಾಡಿಟ್ಟಿರುವ ಆಸ್ತಿಯಲ್ಲಿ ಕೃಷಿ ಕಾಲೇಜು ಬಂದಿರುವುದು ಖುಷಿಯಾಗಿದೆ. ಶ್ರಮ ಪಡದೆ ಜೀವನವಿಲ್ಲ. ಕಲ್ಲು ಪೆಟ್ಟು ಬಿದ್ದ ನಂತರ ಒಂದು ಮೂರ್ತಿಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯೆನೇ ಮುಖ್ಯವಾಗಿದೆ. ನಾನು ಮೊದಲೇ ತಿಳಿಸಿದ್ದೆ. ಮೂಲತಃ ನಾನು ರೈತನ ಮಗ, ಬೆಳೆಯುತ್ತಾ ಬಿಸಿನೆಸ್ ಮ್ಯಾನ್. ನನ್ನ ಆಯ್ಕೆ ವಿದ್ಯಾಕ್ಷೇತ್ರ, ನನ್ನ ಅಭಿರುಚಿ ರಾಜಕೀಯ. ನಾನು ಶಾಸಕನಾದಾಗ ಪದವೀಧರನಾಗಿರಲಿಲ್ಲ. ನಂತರ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವೀಧರನಾದೆ. ಶಾಸಕನಾದಾಗ ಸಿಗದ ಸಂತೋಷ್ ಪದವೀಧರನಾದಾಗ ಸಿಕ್ಕಿತು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಬಾಂಗ್ಲಾದೇಶದ ಪ್ರಧಾನಿ ಮೊಹಮ್ಮದ್ ಯೂನಿಸ್ ಅವರು ಒಂದು ಸಭೆಯಲ್ಲಿ ಮಾತನಾಡುತ್ತಾ, ಜನರಿಗೆ ಮೀನನ್ನು ಊಟವಾಗಿ ಕೊಡುವ ಬದಲು ಮೀನು ಹಿಡಿಯುವುದನ್ನೇ ಕಲಿಸಿದರೆ ಜೀವನ ಪೂರ್ತಿ ಬದುಕುತ್ತಾನೆ, ಹಾಗೆ ವಿದ್ಯೆಯೂ ಕೂಡ ಎಂದು ಮಾತನಾಡಿದರು. ವಿದ್ಯಾರ್ಥಿಗಳು ಡಾಕ್ಟರ್ ಇಂಜಿನಿಯರ್ಗಳಾಗಿ ಸೀಮಿತ ಕೆಲಸಗಳನ್ನು ಮಾಡದೆ ನಿಮ್ಮ ಆಲೋಚನಾ ಶಕ್ತಿ, ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನೀವು 10 ಜನರಿಗೆ ಕೆಲಸ ಕೊಡುವ ರೀತಿಯಾಗಬೇಕು. ರಾಮನಗರ ಜಿಲ್ಲೆಯು ಹಾಲು ಉತ್ಪಾದನೆಯಲ್ಲಿ ದೇಶಕ್ಕೆ ಮಾದರಿಯಾಗಿದ್ದು, ಅತಿ ಹೆಚ್ಚಿನ ಸಿಲ್ಕ್ ಮತ್ತು ಮಿಲ್ಕ್ ಉತ್ಪಾದನೆಯಾಗುತ್ತಿರುವುದು ಸ್ವಾವಲಂಬಿ ಬದುಕು ನಡೆಸಲು ದಾರಿ ದೀಪವಾಗಿದೆ ಎಂದು ತಿಳಿಸಿದರು. ಕೃಷಿಯಲ್ಲಿ ಅಗಾಧವಾದ ಅವಕಾಶಗಳಿದ್ದು, ಈಗಿನ ವಿಜ್ಞಾನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೃಷಿ ಮಾಡಿ ಸ್ವಾವಲಂಬಿ ಜೀವನ ನಡೆಸಬಹುದಾಗಿದೆ. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ನರೇಗಾ ಯೋಜನೆಯ ಅನುಕೂಲಗಳ ಬಗ್ಗೆ ತಿಳಿಸಿದ ಅವರು, ನಿಮ್ಮ ಜಮೀನುಗಳನ್ನು ನೀವೇ ಉಳುಮೆ ಮಾಡಿ, ಜಮೀನುಗಳಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಿಸಿ ಸರ್ಕಾರದಿಂದ ಕೂಲಿ ಹಣ ಪಡೆಯಬಹುದಾಗಿದೆ ಎಂದು ಹೇಳಿದರು. ಗಾಂಧಿ ಮಹಾತ್ಮರು ಸ್ವಾತಂತ್ರ್ಯಕ್ಕಾಗಿ ನೇತೃತ್ವ ವಹಿಸಿ ಈ ವರ್ಷಕ್ಕೆ 100 ವರ್ಷಗಳನ್ನು ಪೂರೈಸುತ್ತಿದ್ದು, ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಕನಕಪುರ ನಗರವು ಅಭಿವೃದ್ಧಿ ಹೊಂದುತ್ತಿದ್ದು, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ರೂಪುಗೊಳ್ಳಲಿವೆ. ರಾಮನಗರದಲ್ಲಿ ರಾಜೀವ್ ಗಾಂಧಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗಲಿದೆ. ನಮಗೆ 2 ಕೈಗಳನ್ನು ಕೊಟ್ಟಿರುವುದು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ನಮ್ಮ ನಂಬಿದವರನ್ನು ರಕ್ಷಣೆ ಮಾಡುವುದಾಗಿದೆ. ನಿಮ್ಮನ್ನು ದೂಷಣೆ ಮಾಡುವವರ ಕಡೆ ಕಿವಿಗೊಡದೆ ನಿಮ್ಮ ಗುರಿಯತ್ತ ನಿಮ್ಮ ಚಿತ್ತವಿರಲಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇಡೀ ಜಿಲ್ಲೆಯಲ್ಲೇ ಮಾದರಿ ನ್ಯಾಯಾಲಯದ ಸಂಕೀರ್ಣ ಕನಕಪುರದಲ್ಲಿ ನಿರ್ಮಾಣವಾಗುತ್ತಿದ್ದು, ಇದೇ ಮಾದರಿಯಲ್ಲಿ ರಾಮನಗರ ಜಿಲ್ಲಾ ಕೇಂದ್ರದಲ್ಲೂ ನಿರ್ಮಾಣ ಮಾಡಲಾಗುವುದು. ನನ್ನ ತಮ್ಮ ಡಿ ಕೆ ಸುರೇಶ್ ಅಭಿಲಾಷೆಯಂತೆ ಕ್ರೀಡಾ ಶಾಲೆಯನ್ನು ತೆರೆಯಲು ಚಿಂತನೆ ನಡೆಸಿರುವುದಾಗಿ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೃಷಿ ಪದವಿ ಕಾಲೇಜುಗಳನ್ನು ಪ್ರಾರಂಭಿಸಲು ಕನಕಪುರದ ಶ್ರೇಷ್ಠ ಎಸ್ ಕರಿಯಪ್ಪ ವಿದ್ಯಾಸಂಸ್ಥೆ ಮತ್ತು ಆದಿಚುಂಚನಗಿರಿ ವಿದ್ಯಾಸಂಸ್ಥೆಗೆ ಅನುಮತಿ ನೀಡಿದೆ ಎಂದರು. ಸಾರ್ವಜನಿಕವಾಗಿ ಅವಕಾಶ ಸಿಕ್ಕಾಗ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು. ಆರ್ಇಎಸ್ ಸಂಸ್ಥೆಯ ಅಧ್ಯಕ್ಷ ಎಚ್ ಕೆ ಶ್ರೀಕಂಠರವರ ಕೃಷಿ ಕಾಲೇಜಿನ ಕನಸು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪರಿಶ್ರಮದಿಂದ ಸಾಕಾರಗೊಂಡಿದೆ. ರೈತರಿಗಾಗಿ ಯಂತ್ರೋಪಕರಣ ಖರೀದಿಸಲು 1,000 ಕೋಟಿ ರೂಪಾಯಿಗಳನ್ನು ಸರ್ಕಾರದಿಂದ ಹಂಚಿಕೆ ಮಾಡಲಾಗಿದೆ. ಈ ವರ್ಷದಿಂದ ಕೃಷಿ ಹೊಂಡ ನಿರ್ಮಾಣ ಮಾಡಲು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಅವಕಾಶ ನೀಡಲಾಗಿದೆ. ನಮ್ಮ ಸರ್ಕಾರ ರೈತರಿಗೆ ಎಲ್ಲಾ ಸಹಕಾರ ನೀಡುತ್ತಿದೆ. ಡಿ ಕೆ ಶಿವಕುಮಾರ್ ಬಂಡೆಯಲ್ಲ, ಅವರು ಬೆಣ್ಣೆಯ ರೀತಿ ಕರಗುವ ವ್ಯಕ್ತಿ. ಅವರು ಉಪ ಮುಖ್ಯಮಂತ್ರಿ ಆದ ನಂತರ ರಾಜ್ಯದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಚನ್ನಪಟ್ಟಣ ಸೇರಿದಂತೆ 3 ಉಪಚುನಾವಣೆಯ ಗೆಲುವು ನಮ್ಮ ಪಕ್ಷದ ರಾಷ್ಟ್ರೀಯ ಮುಖಂಡರಾದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರವರಿಗೆ ಸಲ್ಲುತ್ತದೆ ಎಂದರು. ರಾಮನಗರ ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮಗಳು ನಡೆದರೂ ನಮ್ಮ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು. ಆರ್ಇಎಸ್ ಸಂಸ್ಥೆಯ ಅಧ್ಯಕ್ಷ ಎಚ್ ಕೆ ಶ್ರೀಕಂಠ ಮಾತನಾಡಿ, 1924ನೇ ಇಸವಿಯಲ್ಲಿ ಎಸ್ ಕರಿಯಪ್ಪ ನವರು ಕನಕಪುರ ತಾಲೂಕಿನ ಪ್ರಥಮ ಪದವೀಧರರಾಗಿದ್ದರು. ಬ್ರಿಟಿಷ್ ಆಡಳಿತದಲ್ಲಿ ಉನ್ನತ ಹುದ್ದೆಗೆ ಅವಕಾಶವಿದ್ದರೂ ಕನಕಪುರ ತಾಲೂಕಿನ ಜನತೆಗೆ ಶಿಕ್ಷಣ ನೀಡುವ ಉದ್ದೇಶದಿಂದ 3 ಗುಡಿಸಲುಗಳನ್ನು ನಿರ್ಮಿಸಿ ಗ್ರಾಮಾಂತರ ವಿದ್ಯಾ ಪ್ರಚಾರಕ ಸಂಘ ಕಟ್ಟಿದರು. ಈಗಿನ ಕೃಷಿ ಕಾಲೇಜು ಸ್ಥಾಪನೆಯಾಗುತ್ತಿರುವ ಸುಮಾರು 70 ಎಕರೆ ಗಾಂಧಿ ಪಾರನ್ ಜಮೀನಿನಲ್ಲಿ ಭತ್ತರಾಗಿ ಬೆಳೆದು ವಿದ್ಯಾರ್ಥಿಗಳಿಗೆ ಅನ್ನ ಹಾಕಿದರು.
ಕೃಷಿ ಕಾಲೇಜು ನಿರ್ಮಾಣ ಮಾಡುವುದು ಎಸ್ಕರಿಯಪ್ಪನವರ ಕನಸಾಗಿತ್ತು. ಈಗ ಅವರ ಕನಸು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಹಕಾರದಿಂದ ನೆರವೇರಿದೆ ಎಂದರು. ದಿವಂಗತ ಮಾಜಿ ಸಂಸದ ಧ್ರುವ ನಾರಾಯಣ್ ಹಾಗೂ ನಾನು ಕಾಲೇಜು ಜೀವನದಿಂದಲೂ ನಾನು ಉತ್ತಮ ಸ್ನೇಹಿತರಾಗಿದ್ದೆವು. ಚಾಮರಾಜನಗರದಲ್ಲಿ ಸರ್ಕಾರಿ ಕೃಷಿ ಕಾಲೇಜನ್ನು ತಂದಿದ್ದಾರೆ. ನಾನು ಈಗ ಖಾಸಗಿ ಕೃಷಿ ಕಾಲೇಜನ್ನು ತಂದಿದ್ದು ಅವರ ನೆನಪಾಗಿ ಉಳಿಯುತ್ತದೆ ಎಂದು ಸ್ನೇಹಿತರನ್ನು ಸ್ಮರಿಸಿದರು. ಮಕ್ಕಳನ್ನು ದೇಶಿಸಿ ಮಾತನಾಡಿ, ಕೃಷಿ ಪದವಿಯಿಂದ ಹಲವು ಅವಕಾಶಗಳು ದೊರೆಯುತ್ತವೆ. ವಿದ್ಯಾರ್ಥಿಗಳು ಕೃಷಿ ವಿಜ್ಞಾನಿಗಳಾಗಬಹುದು, ಗೊಬ್ಬರ ತಯಾರಿಸುವ ಕಾರ್ಖಾನೆಗಳನ್ನು ಸ್ಥಾಪಿಸಬಹುದು, ಕೃಷಿ ಅಧಿಕಾರಿಗಳಾಗಬಹುದು, ಹಲವು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಬಹುದು. ಈ ರೀತಿ ಹಲವು ಅವಕಾಶಗಳನ್ನು ಕೃಷಿ ಪದವಿಯು ತೆರೆದಿಡುತ್ತದೆ ಎಂದರು. ನಾನು ಈ ಸಂಸ್ಥೆಯ ಅಧ್ಯಕ್ಷನಾಗಲು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾರಣ. ಕೃಷಿ ಕಾಲೇಜು ಹಾರೋಹಳ್ಳಿ ತಾಲೂಕಿನಲ್ಲಿ ಸ್ಥಾಪನೆಯಾಗುತ್ತಿದ್ದು, ಶಾಸಕ ಇಕ್ಬಾಲ್ ಹುಸೈನ್ ರವರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ಆರ್‌ಎಎಸ್ ಸಂಸ್ಥೆಯಲ್ಲಿ ವಿದ್ಯೆ ಪಡೆದು ಹಲವು ಉನ್ನತ ಹುದ್ದೆಗೇರಿದ 10 ಸಾಧಕರಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರವರಿಂದ ಸನ್ಮಾನಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಎಸ್. ರವಿ, ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ. ಸುರೇಶ್ ಕರಿಯಪ್ಪ, ಕೃಷಿ ಕಾಲೇಜು ಮುಖ್ಯಸ್ಥ ಟಿ.ಕೆ. ಸಿದ್ದರಾಮೇಗೌಡ, ಕಾಲೇಜಿನ ಆಡಳಿತ ಮಂಡಳಿ ಪ್ರೊಫೆಸರ್ ಟಿ.ಬಿ. ಪುಟ್ಟರಾಜು, ಜಿಲ್ಲಾ ಆಡಳಿತ ಅಧಿಕಾರಿಗಳು, ತಾಲೂಕು ಆಡಳಿತ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೀವು ನಿಮ್ಮ ಬರೀಲಿ ನೋಡಿ ನಾನು ಬೆಂಗಳೂರು ಹೋಗಿ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು ಅಂತ ನನ್ನ ಮಗಳನ್ನ ಒಬ್ಳು ದೊಡ್ಡವಳು ಇಂಜಿನಿಯರಿಂಗ್ ಸೇರಿಸಿ ಕಂಪ್ಯೂಟರ್ ಸೈನ್ಸ್ಗೆ ಈಗ ಅವಳು ಇನ್ಸ್ಟಿಟ್ಯೂಷನ್ ನೋಡ್ಕೊಳ್ತಾ ಇದ್ದಾರೆ. ಇದು E6 ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಈಗ ಅದೇನು ಪ್ರಯೋಜನ ಏನಾಗಲಿಲ್ಲ. ಈಗ ನನ್ನ ಮ್ಯಾನೇಜ್ಮೆಂಟ್ ಇನ್ನೊಬ್ಬ ಎರಡನೇ ಮಗಳನ್ನ ನೀನು ಸಿವಿಲ್ ಸೇರ್ಕೊಂಡು ಮಗಳೇ ಅಂತ ಹೇಳಿ ಅವ್ಳು ಡಾಕ್ಟರ್ ಆಗಬೇಕು ಅಂತ. ಇಲ್ಲ ನೀನು ಸಿವಿಲ್ ಸೇರ್ಕೋಬೇಕು. ಯಾಕೆಂದ್ರೆ ಈ ಸಿವಿಲ್ ಎಷ್ಟಾದ್ರೂ ಇನ್ಫ್ರಾಸ್ಟ್ರಕ್ಚರ್ ನಡೀತಾನೆ ಇರ್ತದೆ. ಮನೆಗಳು ಕಟ್ತಾನೆ ಇರ್ತಾರೆ, ರೋಡ್ ಕಟ್ತಾನೆ ಇರ್ತಾರೆ, ಬ್ರಿಡ್ಜ್ ಕಟ್ತಾನೆ ಇರ್ತಾರೆ, ಮನೆಗಳಾದ ತಕ್ಷಣ ರಿಪೇರಿ ಮಾಡ್ತಾನೆ ಇರ್ತದೆ. ಎಲ್ಲ ಕೂಡ ಈಗ ಬೇಕಾಗ್ತದೆ. ಸೊ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗೆ ಕೆಲಸ ಎಲ್ಲ ಮುಗಿದ್ರೆ ರಾತ್ರಿ 8 ಗಂಟೆ ಮೇಲಾದ್ರೂ 7 ಗಂಟೆ ಮೇಲಾದ್ರೂ ನಿಮ್ಮ ಮನೇಲಿ ನೆಮ್ಮದಿಯಾಗಿ ಬದುಕಬಹುದು ಅಂತೇಳಿ ನನ್ನ ಮಗಳನ್ನ, ಎರಡನೇ ಮಗಳನ್ನು ನಾನು ಇಂಜಿನಿಯರಿಂಗ್ಗೆ ನಾನು ಸಿವಿಲ್ ಇಂಜಿನಿಯರಿಂಗ್ ಸೇರಿಸಿದೆ. ಕೆಲವರು ನಗ್ತಿದ್ರು, ಏನಿಂತ ಕೆಲಸ ಮಾಡ್ತಾ ಇದೆ ಅಂತ. ನನಗೆ ಗೊತ್ತಿದೆ ನನ್ನ ಸಮಾಜ ಏನು ಅನ್ನೋ ದೃಷ್ಟಿಯಿಂದ ನಾನು ಕೇಳ್ಬಿಟ್ಟು ನಾವು ಸ್ಟಾರ್ಟೆಡ್ ಆಕ್ಟಿವಿಟೀಸ್, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಈಗ ಶುರು ಮಾಡ್ಕೊಂಡು ಹೋಗ್ತೇವೆ. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ, ಯು ಶುಡ್ ಬಿ ಎನ್ ಆಂಟ್ರಪ್ರನರ್. 10 ಜನಕ್ಕೆ ಉದ್ಯೋಗ ಕೊಡುವಂಥದ್ದು, ಬೇರೆಯವ್ರ ಹತ್ರಕ್ಕೆ ಉದ್ಯೋಗ ಕೆಲಸ ಸೇರ್ಕೊಳ್ಳೋದ್ ಬದಲು ನೀವು ಉದ್ಯೋಗವನ್ನ ನೀವೇ ಸೃಷ್ಟಿ ಮಾಡ್ಕೊಳ್ಳುವಂತ ಶಕ್ತಿ. ಈಗ ನರೇಗಾ ಅಂತ ಬಂದಿದೆ ಒಂದು ವಿಚಾರ, ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ, ನಾನು ಇವ್ರು ಯಾರಿಗೂ ಪಾಠ ಹೇಳ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೇನೆ. ನರೇಗಾ ಅಂತ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದಿದೆ. ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಮಾಡಿದ್ರು. ನಿಮ್ಮ ಜಮೀನಲ್ಲಿ ನೀವೇ ಉಳೋಕ್ಕೆ, ನಿಮ್ಮ ಜಮೀನಲ್ಲಿ ನೀವೇ ಮಣ್ಣ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಜಮೀನಲ್ಲಿ ನೀವೇ ಈಗ ಇಂಗು ಮುಟ್ಟಿ ತಿಳ್ಕೊಳ್ಳಿ, ನಿಮ್ಮ ಜಮೀನಲ್ಲಿ ನೀವೇ ದನ ಕಟ್ಟಿ ಕಟ್ಟಬೇಕು, ನಿಮ್ಮ ಜಮೀನಲ್ಲಿ ನೀವೇ ಕೋಳಿ ಶೆಡ್ ಕಟ್ಟಬೇಕು. ಸರ್ಕಾರ ನಿಮಗೆ ಆ ಕೂಲಿ ಹಣವನ್ನ ಕೊಡ್ತದೆ. ಅದು ತಲೆಯಲ್ಲಿರಬೇಕು. ನೀವು ತಿಳ್ಕೊಳ್ಬೇಕು, ನಿಮ್ಮ ತಂದೆ ತಾಯಿಯಿಂದ ಹೇಳ್ಬೇಕು, ನಾಳೆಗಾಲ ಇದೆಲ್ಲ ಅವಕಾಶ. ನೀವು ಯಾರ ಹತ್ರ ಹೋಗ್ಬೇಕಾಗ್ತದೆ. ನಿಮ್ಮ ಜಮೀನು ನೀವು ವ್ಯವಸಾಯ ಮಾಡ್ತೀರಿ, ನೀವು 4 ದಿನ ಹೋಗಿ ನಿಮ್ಮ ವ್ಯವಸಾಯದಲ್ಲಿ ನಿಮ್ಮ ಜಮೀನು ನೋಡ್ಕೊಳ್ಬೋದು. ಆಗ ನೀವೇ ಅದಕ್ಕೆ ದಿನಕ್ಕೆ 400 ರೂಪಾಯಿ 300 ರೂಪಾಯಿ ತೆಗೆದುಕೊಳ್ಳೋದಷ್ಟು ಅವಕಾಶ ಇವತ್ತು ಇದೆ. ಸೊ ಹಿಂಗೆಲ್ಲ ಸರ್ಕಾರ ಬೇಕಾದಷ್ಟು ಅವಕಾಶವನ್ನ ಕೊಟ್ಟಿದೆ. ಇದನ್ನ ತಾವು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ನಿಮ್ಗೆ ಹೇಳೋದು ಇಷ್ಟೇ. ಇವತ್ತು ಗಾಂಧಿ ಫಾರ್ಮ್ನಲ್ಲಿ ಇವತ್ತು ಗಾಂಧಿವಾದಿಗಳು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. ಈ ವರ್ಷ ಇದೇ ಡಿಸೆಂಬರ್ 24ನೇ ತಾರೀಕು 100 ವರ್ಷದ ಹಿಂದೆ 1924 ಅಲ್ಲಿ ಬೆಳಗಾಮಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು. ಈಗ 100 ವರ್ಷ ಆಗಿದೆ. ಆ 100 ವರ್ಷ ಹಿಂದೆಯೇ ಅವರು ಅಧ್ಯಕ್ಷರಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಳ್ಳಕ್ಕೆ ನಾಯಕತ್ವ ವಹಿಸಿದ್ರು. ಇವತ್ತು ಅಲ್ಲಿ ನಾವು ಈ ವರ್ಷ ಒಂದು ದೊಡ್ಡ ಸಂಭ್ರಮ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಲ್ಲಿ ಆ ಗಾಂಧಿ ಫಾರಂನಲ್ಲಿ ಅವರಿಗೆ ಆಸೆ ಪಟ್ಟಂತ ಒಂದು ಕೃಷಿ ಕಾಲೇಜನ್ನ ಇವತ್ತು ನಮ್ಮ ರೂರಲ್ ಕಾಲೇಜಿಯವರು ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡವರು ಕರಿಯಪ್ಪನವರು, ಅವರ ಹೆಸರಿನಲ್ಲಿ ಇವತ್ತು ಈ ಒಂದು ನಮ್ಮ ಕಾಲೇಜು ಪ್ರಾರಂಭ ಆಗ್ತಾ ಇದೆ ಅನ್ನೋದು ಕೂಡ ನನಗೆ ಬಹಳ ಸಂತೋಷ ತಂದಿದೆ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಪರಿಶ್ರಮ ಸೋತಾಗ ಕೂಡ ಪ್ರತಿಭೆ ಸೋತಾಗ ಕೂಡ ಪರಿಶ್ರಮ ಗೆದ್ದೇ ಗೆಲ್ತದೆ.
ಸೊ ಹಂಗೆ ನಿಮ್ಮ ಶ್ರಮ ಇರಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇರ್ತದೆ. ಪ್ರತಿಭೆ ಹರಡುವುದು ಮತ್ತು ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಯಂಗ್ಸ್ಟರ್ಸ್ಗೆ ಬೇಕಾದಷ್ಟು ಅವಕಾಶ ಇದೆ. ನಿಮಗೆ ಸ್ಕೈ ಇಸ್ ದಿ ಲಿಮಿಟ್, ಇದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, 4D ನಿಮ್ಮ ತಲೆಯಲ್ಲಿರಲಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್. ಇದು ನಿಮ್ಮ ತಲೆಯಲ್ಲಿ. ಈಗ ನಿಮಗೆ 4D ತಲೆ ಡಿಸಿಪ್ಲಿನ್ ಇರಬೇಕು. ನಿಮ್ಮ ತಾಲೂಕು ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ, ಈ ರಸ್ತೆ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತೇ ಇಲ್ಲ. ನಿಮಗೆ ಈ ಕಾಲೇಜ್ ಬಿಲ್ಡಿಂಗ್ಗಳು ಯಾವಿತ್ತು, ರೋಡ್ಗಳು ಹೆಂಗಿತ್ತು ಅಂತ ನಮ್ಮ ತಾಲೂಕಲ್ಲಿ ನೀವು ಯಾರು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇತ್ತು. ಇದನ್ನ ಇದು ಬೆಂಗಳೂರು. ಮುಂದಕ್ಕೆ ಇನ್ನ ಬಹಳ ಇವತ್ತು ಏನು ಈ ಮೆಡಿಕಲ್ ಕಾಲೇಜ್ ಬಂದಿದೆ, ಸಾಗರದ ಮೆಡಿಕಲ್ ಕಾಲೇಜ್ ಬಂದಿದೆ, ಇನ್ನೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ಹೊರಟಿದ್ದೇವೆ. ಇನ್ಸ್ಟಿಟ್ಯೂಷನ್ಸ್ ಬಂದಿದೆ, ಜೈನ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ಬಂದಿದೆ. ಇವೆಲ್ಲ ನಮ್ಮಲ್ಲಿ ಸುತ್ತಮುತ್ತಲು ಬಂದಿದೆ ಅಂದ್ರೆ ಸುಮ್ಮನೆ ಬಂದಿಲ್ಲ. ಅವರು ಬಹಳ ದೂರದ ಆಲೋಚನೆ ಇಟ್ಕೊಂಡು ನಮ್ಮಲ್ಲಿ ಇವತ್ತು ಆರೋಳಿಯಲ್ಲಿ ಏನು ಫ್ಯಾಕ್ಟ್ರೀಸ್ ಅಲ್ಲಿ ಬಂದಿದೆ, ಏನು ಬೇಕಾದಷ್ಟು ಇದಕ್ಕೆ 1000 ಜನಕ್ಕೆ ಇಲ್ಲೇ ನೌಕರಿಗಳು ಸಿಕ್ಕಂತ ಒಂದು ಅವಕಾಶ ಇದೆ. ಬಹಳ ದೂರ ದೃಷ್ಟಿಯನ್ನು ಇಟ್ಕೊಂಡು ಬಂದಿದೆ. ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೂಡ ನಮ್ಮ ಬೆಂಗಳೂರಿನ, ನಮ್ಮ ರಾಮನಗರ ಜಿಲ್ಲೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಾವು ರಾಮನಗರದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಲ್ಲೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿರುವಂಥ ಯೂನಿವರ್ಸಿಟಿ ತೆಗೆದು ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಅಂದ್ರೆ ಮುಂದಿನ ಬೆಂಗಳೂರಿನ ಭವಿಷ್ಯ ಈ ಭಾಗ ಎಲ್ಲ ಇದೆ. ಇದಕ್ಕೆ ನೀವೆಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಿಮ್ಮ ಆತ್ಮಬಲ ಯಾವತ್ತೂ ಕೂಡ ಕಡಿಮೆ ಆಗಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ನಮ್ಗೆ 2 ಕೈ ಇದೆ, ನಿಮ್ಗೆಲ್ಲ 2 ಕೈ ಇದೆ. ಏತ್ತಿಗೆ 2 ಕೈ ಕೊಟ್ಟಿದ್ದ ನಿಮ್ಗೆ ನೀವು ಕಾಪಾಡ್ಕೋಬೇಕು. ನಿಮ್ಮನ್ನ ನಂಬಂತ ಜನ, ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ಶಿಕ್ಷಕರು, ಅವ್ರನ್ನೂ ಕೂಡ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನೀವೆಲ್ಲ ಕೂಡ ಸಹಾಯ ಮಾಡ್ಕೊಂಡಿರ್ಬೋದು. ಟೀಕೆಗಳು ಬೇಕಾದಷ್ಟು ಜನ ಮಾಡ್ತಾ ಇರ್ತಾರೆ, ಬೇಕಾದಷ್ಟು ಜನ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯು ಗೋ ಅಹೆಡ್, ಬಿ ಸ್ಟ್ರೈಟ್, ಬಿ ಕಾನ್ಫಿಡೆಂಟ್ ಆರ್ ವಾಟ್ ಯು. ಟೀಕೆಗಳು ಸಾಯುತ್ತವೆ, ನೀವು ಮಾಡೋಂಥ ಕೆಲಸಗಳು ಉಳಿತವೆ ಅಂತ ಕೂಡ ನಾನು ಮಾತಾಡಿದ್ದೇನೆ. ಆದ್ರಿಂದ ನಿಮಗೆ ಸಿಕ್ಕಿರುವಂಥ ಅವಕಾಶ ಏನಿದೆ, ನಿಮ್ಮ ಪ್ರತಿಭೆ, ಯು ಬಿ ವೆರಿ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್, ಯು ಕ್ಯಾನ್ ಗ್ರೋ. ನಿಮ್ಮ ಸಂಸ್ಥೆ ಸ್ವಲ್ಪ ಡಿಸಿಪ್ಲಿನ್ ಇದೆ, RES ಅಲ್ಲಿ ಇರೋದ್ರಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಇದೆ. ನೀವೇನು ಬೆಂಗಳೂರಲ್ಲೇ ಓದಬೇಕು ಅಂತ ಏನಿಲ್ಲ, ಇಲ್ಲೂ ಕೂಡ ವಿ ಆರ್ ಮೋರ್ ಕಾನ್ಫಿಡೆಂಟ್. ಈಗೆಲ್ಲ ಬೇಕಾದಷ್ಟೆಲ್ಲ ಬೇರೆ ವಿಚಾರ ಇದೆ. ಆಮೇಲೆ ಮುಂದಿನ ದಿನದಲ್ಲಿ ಬೆಂಗಳೂರು ಮಟ್ಟಕ್ಕೆ, ರಾಷ್ಟ್ರ ಮಟ್ಟದಲ್ಲಿ ನೀವೆಲ್ಲ ಥರದ ಚಿಂತನೆ ಕೂಡ ಮಾಡಬೇಕಾಗಿದೆ. ನನಗೆ ಬಹಳ ಸಂತೋಷ. ಇವತ್ತು ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸುರೇಶ್ ಬಂದಿದ್ದಾರೆ, ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಹಿಂದೆ ಇರುವಂಥ ಕೆಲವರೆಲ್ಲ ಇವತ್ತು ಸುಮಾರು 10 ಜನಕ್ಕೆ ನಾವು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮಾಡೋಂಥ ಕೆಲಸ ನಮ್ಮ RES ಇವತ್ತು ಮಾಡ್ತಾರೆ. ಈ ಊರಿಗೆ, ನಮ್ಮ ಕನಕಪುರ ತಾಲೂಕಿಗೆ ನೀವೆಲ್ಲ ನಿಮ್ಮ ತಂದೆ ತಾಯಿಂದಿರೆಲ್ಲ ಬೆಳೆಸಿ ನನ್ನನ್ನು 8 ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಿ ಇಡೀ ರಾಷ್ಟ್ರ ಮಟ್ಟಕ್ಕೆ ನೀವು ನನ್ನನ್ನು ಪರಿಚಯ. ನಮ್ಮ ಗೌರ್ಮೆಂಟ್ ಸರ್ಕಾರಿ ಕಾಲೇಜ್ ಬಿಟ್ಟು ಯೂನಿವರ್ಸಿಟಿ ಅಂಡರ್ನಲ್ಲಿ ತೆರೆದಿರ್ತಕ್ಕಂಥ ಸರ್ಕಾರಿ ಕಾಲೇಜ್ ಬಿಟ್ಟು ಸ್ವತಂತ್ರ ಆದ ಮೇಲೆ ಬಹುಶಃ 63-64ರಲ್ಲಿ ನಮ್ಮ ಯೂನಿವರ್ಸಿಟಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವತ್ತು 50-60 ವರ್ಷ ಯಾವುದೇ ಖಾಸಗಿ ಸಂಸ್ಥೆಗೆ ಅಗ್ರಿಕಲ್ಚರ್ ಕಾಲೇಜನ್ನು ಮಂಜೂರು ಸರ್ಕಾರ ಮಾಡಿರಲಿಲ್ಲ. ಇಲ್ಲಿವರೆಗೆ ಶ್ರೀಕಂಠ್ ಅವರ ಒತ್ತಡದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ನನ್ನನ್ನು, ನಮ್ಮ ಅಧಿಕಾರಿಗಳನ್ನ ಕರೆಸಿ ಇದೊಂದು ಆಗಬೇಕು ಅಂದಾಗ ನನಗೆ ಸಾಕಷ್ಟು ಕನ್ಫ್ಯೂಸ್ ಆಯಿತು. ಅದಾದ ನಂತರ ಅನೇಕ ಅಡಚಣೆಗಳು, ಒತ್ತಡಗಳ ಮಧ್ಯದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಒತ್ತಡ ಹೇಗಿತ್ತು ಅಂದರೆ ಬಹುಶಃ ಅವರೇ ಕೃಷಿ ಸಚಿವರಾಗಿದ್ದರೂ ಮಾಡ್ತಿದ್ರೋ ಇಲ್ಲವೋ ಗೊತ್ತಿಲ್ಲ. ಯಾಕೆ ಅಂದರೆ ಕೆಲವೊಮ್ಮೆ ಹೇಳೋದು ಈಜಿ, ಕೂತ್ಕೊಂಡು ಮಾಡೋದಿದೆಯಲ್ಲ ಅದು ಭಾಳ ಕಷ್ಟ. ಅಧಿಕಾರಿಗಳು ಬಂದು ಕಾನೂನನ್ನು ಮುಂದಿಟ್ಟಾಗ ಹೌದಲ್ವಾ ಅನಿಸುತ್ತೆ, ಹೊರಗಡೆಯಿಂದ ಹೇಳಿದಾಗ ಮಾಡ್ರಿ ಇದೊಂದು ಯಾವ ದೊಡ್ಡ ವಿಚಾರ ಅಂತ ಅನ್ನೋಂಗಾಗುತ್ತೆ. ಸಹಜವಾದಂಥ ಪ್ರಕ್ರಿಯೆ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಇದ್ರ ಬಗ್ಗೆ ಹೇಳ್ತೀನಿ. ನಾನು ಹೆಚ್ಚು ನನಗೂ ರಾಯಚೂರಿಗೆ ಹೋಗೋ ಕೆಲಸ
ಸಾಯಂಕಾಲ. ನಮ್ಮ ಇಲ್ಲಿಯ ಮಾಜಿ ಸಚಿವರು ಶಾಸಕರಾಗಿದ್ದಂಥ ಮಾಜಿ ಶಾಸಕರಾಗಿದ್ದ ಸಿಂಧಿಯವರು ಅವ್ರ ಜೊತೆನಲ್ಲಿ ಒಂದು ಸಲ ನಾನು ಮಂತ್ರಿಯಾಗಿದ್ದೆ, ಆರೋಗ್ಯ ಸಚಿವನಾಗಿ ಕೆಲಸ ಮಾಡ್ತಾಯಿದ್ದೆ. ಸಮ್ಮಿಶ್ರ ಸರ್ಕಾರ ಧರ್ಮಸಿಂಗ್ ಮುಖ್ಯಮಂತ್ರಿಗಳು, ಆವಾಗ ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ. ಅದಕ್ಕೂ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ. ನನ್ನನ್ನು ಬಂದು ಒಂದು ಆಸ್ಪತ್ರೆ ಕೊಡ್ಬೇಕಣಪ್ಪ ಅಂತ. ಸರ್, ಆಸ್ಪತ್ರೆ ಹೊಸ PSC ಕೊಡಲಿಕ್ಕೆ ಅವಕಾಶ ಇಲ್ವಲ್ಲ ಅಂತ. ನೋಡು, ಮುಖ್ಯಮಂತ್ರಿ ಆದ್ರೂ ಸಹ ಭಾಳ ಕಷ್ಟ ಆಗುತ್ತೆ ನನ್ನ ಅನುಭವದಲ್ಲಿ. ನೀನೀಗ ಆರೋಗ್ಯ ಸಚಿವನಾಗಿದೆಯಾ, ನೀನು ಬೇಕಾದ್ರೆ ನಿನ್ನ ತಾಲೂಕಿಗೆ ಅಥವಾ ನಿನ್ನ ಜಿಲ್ಲೆಗೆ ಒಂದಷ್ಟು ಮಂಜೂರು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಎಲ್ಲೆಲ್ಲಿ ಒಂದು ನಡೀದೇ ಇರತಕ್ಕಂಥ PSCಗಳಿದೆ ಅದೆಲ್ಲ ಲೀಸ್ಟ್ ತರಿಸ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ನೋಡು, ನನಗೆ ಒಂದೇ ಒಂದು ಸಾಕು ಅಂತ. ಹೌದಲ್ವಾ, ತಡೆ ಯೋಚನೆ ಮಾಡೋಣ ಅಂಥೇಳಿ ನಾನೆಲ್ಲ ಅಧಿಕಾರಿಗಳು ಕರೆಸಿ ಪಟ್ಟಿ ತರಿಸಿ ಒಂದು ಪ್ರಯತ್ನ ಮಾಡಿದೆ. ಅವಾಗ ಅವ್ರಿಗೂ ಒಂದು ಕೊಟ್ಟೆ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ, ಅವರು ಒಂದೇ ಕೇಳಿದ್ರು. ಯಡಿಯೂರಪ್ಪ ಅಪೋಸಿಷನ್ ಲೀಡರ್, ಅವರು ಒಂದೇ ಕೇಳಿದ್ರು. ಆದರೆ ನಾನು ಮಂಡ್ಯಕ್ಕೆ 15 ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದರಲ್ಲಿ 8 ನಾಗಮಂಗಲಕ್ಕೆ ತಗೊಂಡು 8 ನಾಗಮಂಗಲಕ್ಕೆ ತಗೊಂಡು. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ನಮ್ಮ ಮಾಗಡಿನಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದೆ, ಅದರಿಂದ ಸಿಂಧಿಯವರಿದ್ದು. ನಮ್ಮ ಬಾಲು, ನಾನು ಅವನೇ ಹೋಗಿ 20 ಸಾರಿ ಅವ್ರ ಹತ್ರ ಹೋದು, ಮಾಗಡಿನಲ್ಲಿ ಒಂದು ಡಿಪೋ ಮಾಡಬೇಕು, ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು. ಇಲ್ಲಿ ಎಲಿಜಿಬಲ್ ಇಲ್ಲ, ಮಾಡೋಕ್ಕಾಗಲ್ಲ. 20 ಬಾರಿ ಅವ್ರ ಹತ್ರ ಹೋಗಿ ಬಾಲು ನನ್ನನ್ನು ಕರ್ಕೊಂಡೋಗಿ ಹೇಳ್ಸಿದ್ದೆ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದ 2 ತಿಂಗಳಿಗೆ ಡಿಪೋ ಬಸ್ ಸ್ಟ್ಯಾಂಡ್ 2 ಮಂಜೂರು ಮಾಡಿಕೊಟ್ಟು. ನನ್ನ ನಾಗಮಂಗಲ, ಮಂಡ್ಯ ಚಿಕ್ಕ ಜಿಲ್ಲೆ, ನಾಗಮಂಗಲಕ್ಕೆ ಒಂದು ಸಪ್ರೇಟ್ ARTO ಆಫೀಸ್ ಮಾಡಿದೆ. ಹೀಗೆ ಅಧಿಕಾರ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ತೆರವು ಮತ್ತು ಆದೇಶ ಮಾಡೋ ಅವಕಾಶ ಸಿಕ್ಕಿದಾಗ ಮಾಡ್ತಾ ಇರಬೇಕು ಧೈರ್ಯವಾಗಿ. ಅವರು ಮುಖ್ಯಮಂತ್ರಿ, ಈಗಿನ ಒಂದು ಮುಖ್ಯಮಂತ್ರಿ ವ್ಯವಸ್ಥೆನೇ ಬೇರೆ, ಅಂದಿನ ಮುಖ್ಯಮಂತ್ರಿ ವ್ಯವಸ್ಥೆನೇ ಬೇರೆ. 25 ವರ್ಷದ ಹಿಂದೆ ಇವತ್ತು ಮುಖ್ಯಮಂತ್ರಿಗಳಾದವರು ಒಂದು ಸ್ವಲ್ಪ ನೇರವಾಗಿ ಬೇಕಾದ ಅಧಿಕಾರವನ್ನು ಚಲಾಯಿಸಿ ಆದೇಶ ಮಾಡುವಂಥ ಅವಕಾಶಗಳಿದೆ, ಮಾಡ್ತಾರೆ. ಆದರೆ ಹಿಂದೆ ಮಾಡ್ತಿರ್ಲಿಲ್ಲ. ಮಂತ್ರಿಗಳನ್ನ ಆ ಇಲಾಖೆಯ ಬೈಪಾಸ್ ಮಾಡಿ ಯಾವ ಮುಖ್ಯಮಂತ್ರಿಗಳು ಸಹ ಆದೇಶ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ಅವತ್ತಿನ ವ್ಯವಸ್ಥೆ ಆಗಿತ್ತು. ಹಾಗಾಗಿ ನಮಗೆ ಅವಕಾಶ ಸಿಕ್ಕಿದಾಗ ಸಾರ್ವಜನಿಕವಾಗಿ ಅಥವಾ ಯಾವುದೇ ವೈಯಕ್ತಿಕವಾಗಿ ಅವಕಾಶ ಸಿಕ್ಕಿದಾಗ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದೇ ನಮ್ಮ ಒಂದಿನ ಮುಂದೆ ಅವತಾರ ಒಂದು ದಿವಸ ನೆನೆಸ್ಕೊಳ್ತಕ್ಕಂಥದ್ದು. ಇವತ್ತು ಅಗ್ರಿಕಲ್ಚರು ವಿದ್ಯಾರ್ಥಿಗಳ ಬೇಡಿಕೆ. ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಬೇಕು ಅನ್ನೋರು 1 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ವರ್ಷಕ್ಕೆ. ನಾವಿವತ್ತು ಅವ್ರಿಗೆ ಸೀಟ್ ಪ್ರೊವೈಡ್ ಮಾಡ್ತಕ್ಕಂಥದ್ದು ಒಂದು 5,000 ಜನಕ್ಕಂತೆ. ಇನ್ನು 95,000 ಜನ ಬೇರೆ ಸಿಗದೇ ಇದ್ದಾಗ ಬೇರೆ ದಾರಿ ಹುಡುಕೊಂಡು ಹೋಗ್ತಾರೆ. ನಾನು ನಮ್ಮ ಸುರೇಶು ಎಲ್ಲ ಯೋಚನೆ ಮಾಡಿ ನಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿ ಸಹ ಇದೇ ಥರ ಭಾಳ ವರ್ಷದಿಂದ ಅವರು ಬದುಕಿದ್ದಾಗ ಅಗ್ರಿಕಲ್ಚರ್ ಕಾಲೇಜ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿ ಆಗಿರಲಿಲ್ಲ. ಹಾಗಾಗಿ ನಿರ್ಮಲಾ ಸ್ವಾಮೀಜಿಯವರು ಸಹ ಸೇಮ್ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಶ್ರೀಕಂಠರು ಏನು ಹೇಳಿದ್ರು ಅದೇ ಟೈಮ್ನಲ್ಲಿ ಅವರು ಸಹ ಅಪ್ಲಿಕೇಶನ್ ಇತ್ತು. ಅವರು ಒತ್ತಡವನ್ನು ಆಗಿದ್ದಾಗೆ ನನ್ನ ಮೇಲೆ ಇರ್ತಾಯಿದ್ರು. ಹಾಗಾಗಿ ಆದಿಚುಂಚನಗಿರಿನಲ್ಲೂ ಸಹ ಒಂದು ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜನ್ನು ಮತ್ತು ಇಲ್ಲೂ ಕನಕಪುರ ಕರಿಯಪ್ಪನವ್ರ ಕಾಲೇಜಿಗೂ ಸಹ ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜನ್ನು ಒಂದೇ ಟೈಮ್ನಲ್ಲಿ ಕೊಟ್ಟು ಮೊನ್ನೆ 2ನೇ ತಾರೀಕು ಅಲ್ಲಿ ಇನಾಗ್ರೇಟ್ ಮಾಡಿದ್ದೀವಿ. ಇವತ್ತು ಇಲ್ಲಿ 7ನೇ ತಾರೀಕು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಎರಡೂ ಈ ರಾಜ್ಯದಲ್ಲಿ ಪ್ರಪ್ರಥಮವಾಗಿ 50-60 ವರ್ಷ ಆದ ನಂತರ ಅಗ್ರಿಕಲ್ಚರ್ ಕಾಲೇಜನ್ನು ಕೊಡಲಿಕ್ಕೆ ಕಾರಣಕರ್ತರಾದಂಥ ಈ ಇನ್ಸ್ಟಿಟ್ಯೂಷನ್ನು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ವಾಮೀಜಿಯವರು ಮತ್ತು ನಮ್ಮ ಶ್ರೀಕಂಠು ಇವರು ಒತ್ತಡ ಇಲ್ಲದೇ ಇದ್ದರೆ ನಾನು ಸಹ ಇದನ್ನು ಈ ಪ್ರಯತ್ನವನ್ನು ಮಾಡ್ತಿರ್ಲಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಕೃಷಿ ಕಾಲೇಜನ್ನು ಅವ್ರ ಹೆಸರಲ್ಲೇ ತೆಗೆದಿದ್ದಾರೆ. ಒಬ್ಬ 1924-25ರಲ್ಲಿ ಫಸ್ಟ್ ಡಿಗ್ರಿ ಹೋಲ್ಡ್ರಿ ಕನಕಪುರ ತಾಲೂಕಿಗೆ ಸ್ವತಂತ್ರ ಬರೋಕ್ಕೆ ಮುಂಚೆ ಡಿಗ್ರಿ ಮಾಡಿ ನಾನು ಕನಕಪುರಕ್ಕೆ ಅವರೆಲ್ಲ ದೊಡ್ಡ ಕೆಲಸ ಸಿಗೋದು ಬ್ರಿಟಿಷ್ ಆಡಳಿತ. ನಾನು ಹೋಗಲ್ಲ ಹುದ್ದೆಗೆ, ನಾನು ಊರಿಗೆ ಹೋಗ್ತೇನೆ. ಅವತ್ತು ಕನಕನಹಳ್ಳಿ ಅಂತ ಇತ್ತು, ಕನಕಪುರ ಆಮೇಲೆ ಆಗುತ್ತೆ.
ಕನಕನಹಳ್ಳಿ ಅಂತ ಇದ್ದ ಒಂದು ಹಳ್ಳಿಗೆ ನಾನು ಹೋಗಿ ವಿದ್ಯಾದಾನ ಮಾಡಬೇಕು ನಾನು ಅಂತ ಹೇಳಿ ಅವರು ಇಲ್ಲಿ 3 ಶೆಡ್ ಹಾಕೊಂಡು ಶುರು ಮಾಡಿ ಲಕ್ಷಾಂತರ ಜನಕ್ಕೆ ವಿದ್ಯಾ ಕೊಟ್ಟ ಪುಣ್ಯಾತ್ಮ ಮಹಾಪುರುಷ ಅವರು. ಇನ್ನೊಂದು ನನಗೆ ಈ ಕಾಲೇಜ್ ತರಕ್ಕೆ ನನಗೆ ಏಕೆ ಸ್ಫೂರ್ತಿ ಅಂದರೆ ಅವರು ಕೊನೆ ಹಂತದಲ್ಲಿ ಅಲ್ಲಿ ಗಾಂಧಿ ಫಾರಂ ಅಂತ ಇತ್ತು, 70 ಎಕರೆ ಇದೆ ಆ್ಯಕ್ಚುಲಿ ಈಗ. ಅವರು ಅಲ್ಲಿ ರಾಗಿ ಭತ್ತ ಬೆಳೆದು ಹಸುಗಳು ಸಾಕಿ ಅದನ್ನೆಲ್ಲ ತಂದು ಕರಿಯಪ್ಪ ಶ್ಲೋಕ ಮಾಡಿ ಈ ಬಡ ಮಕ್ಕಳಿಗೆ ಊಟ ಕೊಟ್ಟು ಇಲ್ಲಿ ವಿದ್ಯಾದಾನ ಮಾಡ್ತಿದ್ದವರು. ಅವ್ರ ಕೊನೆ ಆಸೆ ಇತ್ತಂತೆ, ಇದು ಕೃಷಿ ವಿದ್ಯಾಭ್ಯಾಸಕ್ಕೆ ಏನಾರು ಮಾಡಬೇಕು ಈ ಗಾಂಧಿ ಫಾರಮ್ನ ಇದು ಅಂತ ಅಂದ್ಬಿಟ್ಟು ಅವರು KVK ಅಂತಾರೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ. ಅದು ಭಾರಿ ಪ್ರಯತ್ನ ಪಟ್ಟರಂತೆ. ಅದು ಮೋಸ್ಟ್ಲಿ ಕೊನೆ ಅಂತ ಅವ್ರ ಆಯಸ್ಸಲ್ಲಿ. ಸೊ ಆಗ್ಬಿಟ್ಟು ಅವ್ರು ಮಾಡೋಕ್ಕಾಗಿಲ್ಲ. ಇವತ್ತು ನಾನು ಏನಾದರೂ ಈ ಕರಿಯಪ್ಪನವ್ರ ಕಾಲೇಜನ್ನು ಪ್ರತಿಯೊಬ್ಬರು ಅವರಿಗೆ ಸಮರ್ಪಣೆ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಅವರ ಆಸೆ ಅದಕ್ಕಿಂತ ಎತ್ತರದ ಮಟ್ಟದಲ್ಲಿ ಪೂರೈಸುವಲ್ಲಿ ನಮ್ಮೆಲ್ಲ ಆಡಳಿತ ಮಂಡಳಿಯ ನಮ್ಮ ಸದಸ್ಯರುಗಳು ಸಹಕಾರದಿಂದ, ಶಿವಕುಮಾರ್ ಅವ್ರ ಸಹಕಾರದಿಂದ ಇವತ್ತಾಗಿದೆ. ಅವ್ರನ್ನ ನಾನು ನೆನೆಸ್ಕೋತೀನಿ. ಇನ್ನೊಂದು ಸಣ್ಣ ನೆನಪು, ಈ ಸಂಬಂಧ ಇಲ್ಲದಿರ್ಬೋದು, ನಾನು ಧ್ರುವನಾರಾಯಣ ಏನು ತೀರೋವರೆ MP ಆಗಿದ್ರು, ನಾವಿಬ್ಬರು ಫ್ರೆಂಡ್ಸು. ನನ್ನ ಅವ್ರ ಒಡನಾಟ 45 ವರ್ಷದ ಒಡನಾಟ. ಅವ್ರೇನು ಮಾಡಿದ್ರು ಅಂದರೆ MP ಆಗಿದ್ರು, ಚಾಮರಾಜನಗರದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ತರಬೇಕು ಅಂತ ಭಾರಿ ಓಡಾಡಿದ್ರು ಸರ್. ನಾನು ಜೊತೆಲೇ ಇದ್ದೆ. ಅವ್ರು MP ಆಗಿದ್ರು, ರೂಲಿಂಗ್ ಪಾರ್ಟಿ ಇತ್ತು, ಕೃಷ್ಣ ಬೈರೇಗೌಡರು ಮಿನಿಸ್ಟರ್ ಆಗಿದ್ರು. ಆದರೂ ಎಲ್ಲೋ ಹಿಂಗೆ ಸಿಕ್ಕು ಆಗಲ್ಲ ಟೆನ್ಷನ್ನು. ನನಗೆ ಹೇಳೋರು ಈ ವರ್ಷ ಮಿಸ್ ಆಯ್ತದೆ ಅಂತ. ನನ್ನ ಸ್ನೇಹಿತ ಚಾಮರಾಜನಗರ ಇವತ್ತು ಕಾಲೇಜನ್ನು ತೆಗೆದವ್ರೆ. ನಾನು ಒಂದು ಸ್ನೇಹಿತನಾಗಿ ನಾನು ಒಂದು ಪ್ರೈವೇಟ್ ಕಾಲೇಜನ್ನು ಇವತ್ತು ನನ್ನ ಸ್ನೇಹಿತ ಇದ್ದರೆ ಬಹುಶಃ ನನಗೆ ಬೆಂತಟ್ತಿದ್ದು ಅಂತ ಅನ್ನಿಸ್ತದೆ. ಬಹುಶಃ ಎಲ್ಲ ನನ್ನ ಅವರ ಸಂಬಂಧ ಅಷ್ಟು ತಾಳೆ ಆಯಿತು. ನನ್ನ ಧ್ರುವನಾರಾಯಣನ ಅಂತಿಮವಾದ ಪಯಣ ಇದೆಯಲ್ಲ, ಆ ಪಯಣ ಹೊಂದಾಣಿಕೆಯಲ್ಲಿ ಓದೋಕ್ಕೆ ಇದೊಂದು ಸಾಕ್ಷಿ. ಅವರು ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ಅವ್ರು ಮಾತಾಡ್ತಾರೆ. ನಾನು 2 ವಿಚಾರ ಹೇಳ್ತೀನಿ. ಯಾಕೆ PSC ಏಜ್ ಅನ್ನೋಕ್ಕೆ, ನಾನೇ ಒಬ್ಬ MSc ಏಜ್ ಗ್ರ್ಯಾಜುಯೇಟು, ನಾನೇ ಆ ಕ್ಯಾಂಪಸ್ಸಲ್ಲಿ ಓದಿರೋ ನಾನೇ ಇದ್ರ ಶಕ್ತಿ PSC ಅಗ್ರಿಕಲ್ಚರ್ ಶಕ್ತಿ ಇವತ್ತಿನ ಬೇರೆ ಕೋರ್ಸ್ಗಳಿಗೆ ಏನು ಶಕ್ತಿ ಅಂತ ತಿಳ್ಕೊಂಡವ್ ನಾನು. ಅದನ್ನ ಓದೇ ನಾನು ನನ್ನ ಜೀವನದಲ್ಲಿ ಎಂಟರ್ಪ್ರೆನರ್ಗೆ ಸಾಧನೆ ಮಾಡೋದು. ಇದು ಒಳ್ಳೆಯ ಕೋರ್ಸು. ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.